ಚಾನಲ್ ಆಕ್ಟಿವ್ ಕಟಾಲಿಸ್ಟ್ ಅಂಡ್ ನಿಮ್ಮ ಮೈಕ್ರೋ ಕಂಟ್ರೋಲರ್ ಎಕ್ಸಾಮಿಗೆ ಒಂದೇ ದಿನ ಗ್ಯಾಪ್ ಇದೆ. ಆ ಒಂದಿನದಲ್ಲಿ ಇವಾಗ ಸ್ವಲ್ಪ ಜನ ಒಂದಿಷ್ಟು ಕಂಟೆಂಟ್ಸ್ನ ಮೊದಲೇ ಓದಿರ್ತೀರಾ ಅಂಡ್ ಇನ್ನೂ ಕೆಲವೊಬ್ರು ಏನು ಓದೇ ಇರಲ್ಲ, ಲೈಕ್ ಒನ್ ಡೇ ಅಲ್ಲಿ ಎಲ್ಲ ಕವರ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇರ್ತೀರಾ. ಅವರಿಗೋಸ್ಕರ ಈ ಒಂದು ಪಾಸಿಂಗ್ ಪ್ಯಾಕೇಜ್ ವಿದ್ಯಾರಿ ವೆಬ್ಸೈಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ದ ಕಾಸ್ಟ್ ಆಫ್ ದಿಸ್ ಪಾಸಿಂಗ್ ಪ್ಯಾಕೇಜ್ ಇಸ್ 50 rupees ಪರ್ ಮಾಡ್ಯೂಲಿಗೆ ನೀವು 10 rupees ಪೇ ಮಾಡಿರೋ ತರ ಆಗುತ್ತೆ. ಸೊ ಇವಾಗ ಒಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ ಬರ್ತಾರೆ, 50 rupees ಕೂಡ ಅಫೋರ್ಡೆಬಲ್ ಇಲ್ಲ ಅಂತ. ಒಂದು ಗೋಬಿ ಸ್ಯಾಕ್ರಿಫೈಸ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಇಟ್, ಬಟ್ ಆ ಗೋಬಿ ತಿನ್ಲೇಬೇಕು ಅಂತಿದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕಾಗತ್ತೆ, ಯಾಕಂದ್ರೆ ಐ ಆಮ್ ಗಿವಿಂಗ್ ಯು ದ ಕ್ವೆಶನ್ಸ್ ಫಾರ್ ಫ್ರೀ. ಸೊ ಫಸ್ಟ್ ಮಾಡ್ಯೂಲ್ ಅಲ್ಲಿ ನೀವು ನಾನು ಹೇಳಿರೋ ಹಾಗೆ ಈ ಎಲ್ಲ ಕ್ವೆಶನ್ಸ್ನ ಕವರ್ ಮಾಡಿದ್ರೆ 60 to 70 ಮಾರ್ಕ್ಸ್ ಬಂದೇ ಬರುತ್ತೆ. ನಾನು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ತಿದ್ದೀನಿ, 35 ಅಷ್ಟೇ ಗ್ಯಾರಂಟಿ ಕೊಡಬೇಕು, ಬಟ್ ಐ ಕ್ಯಾನ್ ಗ್ಯಾರಂಟಿ ಯು ಇಷ್ಟು ಕ್ವೆಶನ್ಸ್ನ ನೀವು ಕವರ್ ಮಾಡಿದ್ರೆ 70 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಹಾಗಾದ್ರೆ ಫಸ್ಟ್ ಕ್ವೆಶನ್ ನೋಡಿ. ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ಡಯಾಗ್ರಾಮ್ ಅಂತ ಅಂತೀವಿ, ಅಥವಾ ಆರ್ಮ್ ಆರ್ಕಿಟೆಕ್ಚರ್ ಅಂತ ಕೇಳಿದ್ರು ಇದೇ ಡಯಾಗ್ರಾಮ್ ಅನ್ನ ನೀವು ಹಾಕಬೇಕು ಅಂಡ್ ಈ ಒಂದು ಪಾರ್ಟ್ಸ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇವಾಗ ಆಬ್ವಿಯಸ್ಲಿ ನಿಮಗೆ ಒಂದೇ ದಿನ ಇದೆ, ನಿಮ್ಗೆಲ್ಲ ಓದಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡಿ, ಡಯಾಗ್ರಾಮ್ ಅನ್ನ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ. ಮೆಮೊರಿ ಕಂಟ್ರೋಲರ್ ಏನ್ ಮಾಡುತ್ತೆ, AHP ಎಕ್ಸ್ಟರ್ನಲ್ ಬ್ರಿಡ್ಜ್ ಯಾಕೆ ಇಂಪಾರ್ಟೆಂಟ್? ಈ ಒಂದು ಬ್ರಿಡ್ಜ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕಲಿ AHP ಮತ್ತೆ APB ನ ಕನೆಕ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಕಮ್ಯುನಿಕೇಶನ್ಗೆ. ಸೊ ಈ ತರ ಒಂದೊಂದು ನೋಡ್ಕೊಳ್ಳಿ. ಐ ಹ್ಯಾವ್ ರಿಟನ್ ಇಟ್ ಇನ್ ವೆರಿ ಸಿಂಪಲ್. ನೀವು ಒಂದ್ಸಲ ಓದಿದ್ರೆ ಅರ್ಥ ಆಗುತ್ತೆ, ನಿಮ್ಗೆ ಎಷ್ಟು ನೆನಪಿರುತ್ತೆ ಅದನ್ನ ಬರೀರಿ, ಬಟ್ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ ಆದಷ್ಟು. ಎಲ್ಲ ಲೈಕ್ ಬ್ಯಾಟ್ ಆಗಕ್ಕೆ ಹೋಗ್ಬೇಡಿ, ಬಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ಆರ್ಮ್ ಫ್ಲೋ ಡೇಟಾ ಮಾಡೆಲ್ ಅಂತ. ಸೊ ಎಲ್ಲಿಂದ ಡೇಟಾ ಬರುತ್ತೆ, ಯಾವ ಒಂದು ಯೂನಿಟಿಗೆ ಹೋಗುತ್ತೆ, ಬ್ಯಾರೆಲ್ ಶಿಫ್ಟರ್ ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಇಲ್ಲಿ ಬರೀಲೇಬೇಕು. ಬ್ಯಾರೆಲ್ ಶಿಫ್ಟರ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ನಾನೆಲ್ಲ ಬರ್ದಿದ್ದೀನಿ, ಯು ಕ್ಯಾನ್ ರಿಫರ್. ಸೊ ಕಂಟೆಂಟ್ ಏನಾದರೂ ಕಡಿಮೆ ಬರ್ದಿದ್ದೀನಿ ಅಂತ ಮಾತ್ರ ಹೇಳ್ಬೇಡಿ. ಇಷ್ಟು ಕಂಟೆಂಟ್ 10 ಮಾರ್ಕ್ಸ್ಗೆ ಸಫಿಷಿಯಂಟ್. VTU ಅವರು ನೋಡೋದು ಕೀವರ್ಡ್ಸ್ ಕಂಟೆಂಟ್ಗಿಂತ ಜಾಸ್ತಿ. ಓಕೆ, ಯಾ. ನೆಕ್ಸ್ಟ್ CPSR, ಇದೊಂದು 100% ಕ್ವೆಶನ್, ಓದಲೇಬೇಕು ನೀವು. ಈ ಕಂಡೀಷನಲ್ ಫ್ಲಾಗ್ ಅಲ್ಲಿ N ಅಂದ್ರೆ ನೆಗೆಟಿವ್, Z ಅಂದ್ರೆ 0, ಈ ತರ ಎಕ್ಸ್ಪ್ಲೇನ್ ಮಾಡಿ ಆಯ್ತಾ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಮೆಮೊರಿ ಅಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಒಂದು 10 ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ, ಯಾಕಂದ್ರೆ ಸಪರೇಟ್ ಆಗಿ 10 ಮಾರ್ಕ್ಸಿಗೂ ಕೇಳಬಹುದು. ಅಂಡ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಆಮೇಲೆ ಪೈಪ್ಲೈನ್ ಕಾನ್ಸೆಪ್ಟ್. ಪೈಪ್ಲೈನ್ ಅಲ್ಲಿ 3 ಟೈಪ್ಸ್ ಇದೆ, ARM7, ARM9 ಮತ್ತೆ ARM10. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೂರಕ್ಕೂ ನೀವು ಡಯಾಗ್ರಾಮ್ ಹಾಕ್ಬಿಟ್ಟು ಒಂದು ಎಕ್ಸಾಂಪಲ್ ಅನ್ನ ತಗೋಬೇಕು. ಆಡ್, ಸಬ್ ಮತ್ತೆ ಕಂಪೇರ್. ಈ ಎಕ್ಸಾಂಪಲ್ ಅನ್ನ ತಗೊಂಡು ಫಸ್ಟ್ ಏನಾಗುತ್ತೆ, ಫಸ್ಟ್ ಫೆಚ್ ಆಗುತ್ತೆ. ಸೊ ಈ ಆಡ್ ಬಂದ್ಬಿಟ್ಟು ಇಲ್ಲಿ ಬಂದು ಡಿಕೋಡ್ ಆಗೋ ಟೈಮಲ್ಲಿ ನಾವು ಇನ್ನೊಂದು ಇನ್ಸ್ಟ್ರಕ್ಷನ್ ಅನ್ನ ಫೆಚ್ ಮಾಡಬಹುದು. ಸಿಮಿಲರ್ಲಿ ಈ ಆಡ್ ಯಾವಾಗ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಆವಾಗ ಫೆಚ್ ಆಗಿರೋ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಫೆಚ್ ಆಗಿರೋ ಲೈಕ್ ಇನ್ಸ್ಟ್ರಕ್ಷನ್ ಡಿಕೋಡ್ ಆಗ್ತಿರುತ್ತೆ. ಇದೇ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ. ಅಂಡ್ ಈ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಮೇಕ್ ಶೋರ್ ಯು ಆರ್ ರೈಟಿಂಗ್ ಇಟ್. ಓಕೆ, ಮಾಡ್ಯೂಲ್ 2 ಬಂದ್ರೆ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇವಾಗ ಇದನ್ನ ಸಪ್ರೇಟ್ ಆಗು ಕೇಳಬಹುದು ನಿಮ್ಗೆ, ಇಲ್ಲ ಜಸ್ಟ್ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟರು ಎಕ್ಸ್ಪ್ಲೇನ್ ಮಾಡಕ್ ಬರಬೇಕು. ಸೊ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ 5 ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಪ್ಲೀಸ್ ಇದನ್ನ ಓದಿ. ಈ ಮಾಡ್ಯೂಲ್ ಅಲ್ಲಿ ಇದು ಗ್ಯಾರಂಟಿ ಕ್ವೆಶನ್. ಅಂಡ್ ನಾನು ಹೇಳ್ತಿದ್ದೀನಿ ಇದನ್ನ ಸಪ್ರೇಟ್ ಆಗಿ ಎಕ್ಸ್ಪ್ಲೇನ್. ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ಕೇಳ್ಬಹುದು, ಕಂಪ್ಯಾರಿಸನ್ ಇನ್ಸ್ಟ್ರಕ್ಷನ್ ಕೇಳ್ಬಹುದು. ಸೊ ಈ ಒಂದು ಕ್ವೆಶನ್ ಓದಿದ್ರೆ ಆಲ್ಮೋಸ್ಟ್ ಲೈಕ್ 10 to 15 ಮಾರ್ಕ್ಸ್ ಕವರ್ ಆದ ಹಾಗೇನೆ. ಸೊ ಎಕ್ಸ್ಪ್ಲನೇಷನ್ ಇದೆ, ಯು ಕ್ಯಾನ್ ಟೇಕ್ ಇಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ARM 32-bit ಇನ್ಸ್ಟ್ರಕ್ಷನ್ ಅಂತ. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್ ಇದೆ ಈ ಮಾಡ್ಯೂಲ್ ಅಲ್ಲಿ. ಐದರ್ ಆ ಒಂದು ಫಸ್ಟ್ ಕ್ವಶನ್ಸ್ ಕೇಳ್ತಾರೆ, ಇಲ್ಲ ಇವಾಗ ಮಲ್ಟಿಪ್ಲಿಕೇಶನ್ ಅಲ್ಲೇ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ ಆಯ್ತಾ. ಸೊ ಇಲ್ಲಿ ಲೈಕ್ ನಾನು ಎಲ್ಲಿ ಬರ್ದಿದ್ದೀನಿ ಅಲ್ವಾ, ಇಲ್ಲಿ ನೋಡಿ. ಇವಾಗ ಅರಿಥಮ್ಯಾಟಿಕಲಿ ಇದೆಲ್ಲ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್, ಈ ಟೇಬಲ್ ನೀವು ಬರಿಬೇಕಾಗತ್ತೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮಲ್ಟಿಪ್ಲೈ ಅಕ್ಯುಮುಲೇಟ್ ಅಂತ ಇದೆ. ಮಲ್ಟಿಪ್ಲೈ ಅಕ್ಯುಮುಲೇಟ್ ಅಂದ್ರೆ ಏನೂ ಇಲ್ಲ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎರಡು ಆಪರೆಂಟ್ ಮಲ್ಟಿಪ್ಲೈ ಆಗುತ್ತೆ ಪ್ಲಸ್ ಸಮ್ ವ್ಯಾಲ್ಯೂ ಅಕ್ಯುಮುಲೇಟ್ ಆಗುತ್ತೆ. ಅಕ್ಯುಮುಲೇಷನ್ ಇಸ್ ನಥಿಂಗ್ ಬಟ್ ಆಡಿಂಗ್ ಸಮಥಿಂಗ್ ಟು ದ ಮಲ್ಟಿಪ್ಲೈಡ್ ಪ್ರಾಡಕ್ಟ್ ಆನ್ಸರ್. ಸಿಮಿಲರ್ಲಿ ಮೂವ್ ಟು ರೆಜಿಸ್ಟರ್ ಇದೆ. ಬಿಟ್ ಕ್ಲಿಯರ್ ಅಂತ ನಾನು ಪ್ರತಿ ಸಲ ಕ್ವೆಶನ್ ಪೇಪರ್ ಅಲ್ಲಿ ನೋಡ್ತಿದ್ದೀನಿ, ಹಾಗಾಗಿ ಈ ಕ್ವೆಶನ್ ಮಿಸ್ ಮಾಡ್ಕೋಬೇಡಿ. LDR is load register and STR ಕೂಡ ಕೇಳಬಹುದು. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. STR is store register. ನೆಕ್ಸ್ಟ್ ಸ್ಟ್ಯಾಕ್ ಆಪರೇಷನ್ ಅಂಡ್ ಸ್ವಾಪ್ ಇನ್ಸ್ಟ್ರಕ್ಷನ್. ಸೊ ಸ್ಟ್ಯಾಕ್ ಅಲ್ಲಿ ಇವಾಗ ಪುಷ್ ಅಥವಾ ಪಾಪ್ ಇದೆ. ಯಾವುದಕ್ಕೆ ಯಾವ ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ ಅಂತ
ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಸ್ವಾಪ್ ಇನ್ಸ್ಟ್ರಕ್ಷನ್ ಜಸ್ಟ್ 2 ರಿಜಿಸ್ಟರ್ ಅಲ್ಲಿರೋ ವ್ಯಾಲ್ಯೂನ ಸ್ವಾಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಂಚ್ ಇನ್ಸ್ಟ್ರಕ್ಷನ್ ವಿತ್ ಎಕ್ಸಾಂಪಲ್ ಪ್ರೋಗ್ರಾಮ್ ಅಂತ. ಹೌದು, ಇದಕ್ಕೆ ನೀವು ಎಕ್ಸಾಂಪಲ್ ಅನ್ನ ನೋಡ್ಕೋಬೇಕಾಗತ್ತೆ, ಅಂದ್ರೆ ಮಾತ್ರ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ. ಆಮೇಲೆ ಬರೋದು ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್. ಸೊ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇದಿಷ್ಟು ಟೈಪ್ಸ್ ಇದೆ. ಒಂದು ಎಕ್ಸಾಂಪಲ್ ನೀವು ಬರಿಬೇಕಾಗತ್ತೆ. ಓಕೆ, ಎಕ್ಸಾಂಪಲ್ ಬರ್ದಿದ್ದೀನಿ, ಇದು ಹೇಗೆ ವರ್ಕ್ ಆಗತ್ತೆ ಅಂಡ್ ಅಂದ್ರೆ ಇಫ್ 2 values are same then only the answer will be same ಅಲ್ವಾ. 1 ಮತ್ತೆ 1 ಇದ್ರೆ ಮಾತ್ರ 1 ಆಗುತ್ತೆ. ಸೊ ಆ ಥರ ಯು ಹ್ಯಾವ್ ಟು ರೈಟ್. ಕಮಿಂಗ್ ಟು ದ ಮಾಡೆಲ್ 3. ಮಾಡೆಲ್ 3 ಅಲ್ಲಿ ನೋಡಿ ಬೇಸಿಕ್ ಡೇಟಾ ಟೈಪ್ಸ್ ಇನ್ ಸಿ ಕೇಳಿದ್ದಾರೆ, ಅದಂತೂ ಬರೀತೀರಾ. ಆಮೇಲೆ ಪೋರ್ಟೇಬಿಲಿಟಿ ಇಶ್ಯೂಸ್ ಅಂತ ಕೇಳಿದ್ದಾರೆ. ಸೊ ಪೋರ್ಟೇಬಿಲಿಟಿ ಇಶ್ಯೂಸ್ ಅಲ್ಲಿ ಏನೇನ್ ಇಶ್ಯೂಸ್ ಆಗತ್ತೆ ಅಂತ ಬರಿಬೇಕು. ಪೋರ್ಟೇಬಿಲಿಟಿ ಇಸ್ ನಥಿಂಗ್ ಬಟ್ ನೀವು ಒಂದು ಕಡೆಯಿಂದ ಪ್ರೋಗ್ರಾಮ್ ಇಂದ ಬೇರೆ ಬೇರೆ ಸಿಸ್ಟಮಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಏನು ಮಾಡಿಫಿಕೇಶನ್ ಮಾಡಿದೆ, ಅದು ಪೋರ್ಟೇಬಿಲಿಟಿ ಇಶ್ಯೂಸ್ ಆಯ್ತಾ. ಅಂದ್ರೆ ಪೋರ್ಟೇಬಲ್ ಮಾಡೋದು, ಅವಾಗ ಏನೇನು ಇಶ್ಯೂ ಬರುತ್ತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಪಾಯಿಂಟರ್ ಅಲಿಯಾಸಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪಾಯಿಂಟರ್ ಅನ್ನ ನಾವು ಹೇಗೆ ಮೆಮೊರಿನ ಶಿಫ್ಟ್ ಮಾಡಬೇಕಾದ್ರೆ ಹೇಗೆ ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಆ ಒಂದು ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡೋಕ್ಕೆ ಮಿಟಿಗೇಷನ್ ಟೆಕ್ನಿಕ್ಸ್ ಅಂದ್ರೆ ಹೇಗೆ ಸ್ಟಾಪ್ ಮಾಡ್ಬೋದು, ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ ಅಲೋಕೇಶನ್. ಸೊ ರಿಜಿಸ್ಟರ್ ಅಲೋಕೇಶನ್ ಅಲ್ಲಿ ಏನಾಗುತ್ತೆ, ಇದಕ್ಕೆ ನೀವು ಇನ್ನೊಂದು ಇದು ಕೂಡ ಬರಿಬೇಕು. ಲೈಕ್ R0 ಅಲ್ಲಿ ಏನ್ ಸ್ಟೋರ್ ಇದೆ ನಿಮಗೆ ಗೊತ್ತು ಅಲ್ವಾ. R0 ಇಂದ ಐ ಥಿಂಕ್ R12 ತನಕ ಇಟ್ ಈಸ್ ಓನ್ಲಿ ಫಾರ್ ಆಪರೇಷನ್. ಸೊ ಆ ಥರ ಬರಿಬೇಕು, ಲೈಕ್ ಈಚ್ ರಿಜಿಸ್ಟರ್ ಅಲ್ಲಿ ಏನ್ ಸ್ಟೋರ್ ಆಗತ್ತೆ ಅಂತ. ನೆಕ್ಸ್ಟ್ ಪ್ರಾಸೆಸ್ ಆಫ್ ಅ ಫಂಕ್ಷನ್ ಕಾಲ್ ಇನ್ ಸಿ. ಒಂದು ಎಕ್ಸಾಂಪಲ್ ತಗೋಬೇಕು ನೀವು ಇಲ್ಲಿ. ಒಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಇಂಟ್ ಆಡ್ ಅಂತ. ಸೊ ಈ ಫಂಕ್ಷನ್ ಅನ್ನ ಇಲ್ಲಿ ಕಾಲ್ ಮಾಡಿದ್ದಾರೆ, ವ್ಯಾಲ್ಯೂಸ್ ಕೊಟ್ಬಿಟ್ಟು ಎ ಮತ್ತೆ ಬಿ ಗೆ ವ್ಯಾಲ್ಯೂಸ್ ಕೊಡ್ಬೇಕಲ್ವಾ. ಎ 5 ಆಗಿ ತಗೊಂಡಿದ್ದಾರೆ, ಬಿ ನ 10 ಆಗಿ ತಗೊಂಡಿದ್ದಾರೆ. ಸೊ ದಿಸ್ ಇಸ್ ಫಂಕ್ಷನ್ ಕಾಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹೌ ಅ ಕಂಪೈಲರ್ ಹ್ಯಾಂಡಲ್ಸ್ ಅ ಫಾರ್ ಲೂಪ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ನಾವು ಫಾರ್ ಲೂಪ್ ಅನ್ನು ಎಕ್ಸಾಂಪಲ್ ಆಗಿ ತಗೋಬೇಕು. ಸೊ ಫಾರ್ ಒಳಗಡೆ ನಾವು ಏನ್ ಬರಿತೀವಿ, ದಿಸ್ ಇಸ್ ಇನಿಷಿಯಲೈಸೇಷನ್, ದಿಸ್ ಇಸ್ ಕಂಡೀಷನ್ ಅಂಡ್ ದಿಸ್ ಇಸ್ ಅಪ್ಡೇಷನ್. ಸೊ ಇದ್ರ ಬಗ್ಗೆ ಬರಿಬೇಕು. ಅದನ್ನೇ ನಮ್ಮ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಗೆ ಬರಿತೀರಿ, MC ಕೋಡ್ ಅಲ್ಲಿ ಬರೆದ್ರೆ ಹೇಗೆ ಬರಿತೀವಿ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ALP ಪ್ರೋಗ್ರಾಮ್ ಟು ಫೈಂಡ್ ದ ಸಮ್ ಆಫ್ 10 ಇಂಟೀಜರ್ಸ್. ಸೊ ಇದಕ್ಕೆ ನೀವು ತುಂಬಾ ಕೋಡ್ ಸಿಗುತ್ತೆ ಆನ್ಲೈನ್ ಅಲ್ಲಿ, ಬಟ್ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಕೋಡ್. ಹಾಗಾಗಿ ಇದನ್ನ ಫಾಲೋ ಮಾಡಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಕೋಡ್ ಬರ್ದಾದ್ಮೇಲೆ ಪ್ಲೀಸ್ ಮರಿಬೇಡಿ, ಹೇಗೆ ವರ್ಕ್ ಆಗತ್ತೆ ಅಂತ ಕೂಡ ನೀವು ಬರಿಬೇಕಾಗತ್ತೆ. ಅಂಡ್ ಫೈನಲ್ ಆನ್ಸರ್ ರಿಸಲ್ಟ್ ಏನು ಅಂತ ಬರಿಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕೋಡ್ ಆಪ್ಟಿಮೈಸೇಷನ್, ಪ್ರೊಫೈಲಿಂಗ್ ಅಂಡ್ ಸೈಕಲ್ ಕೌಂಟಿಂಗ್. ಸೊ ಇದೆಲ್ಲ 2 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 4 ಮಾರ್ಕ್ಸಿಗೆ ಕೇಳ್ಬೋದು, ಬಟ್ ಕೇಳ್ತಾರೆ. ಈ 3 ಕಾನ್ಸೆಪ್ಟ್ ಅಲ್ಲಿ ಒಂದಂತೂ ಫಿಕ್ಸ್ ಅನ್ಕೊಳ್ಳಿ. ಹಾಗಾಗಿ ಆಪ್ಟಿಮೈಸೇಷನ್ ಅಂದ್ರೆ ಇವಾಗ ಕೋಡ್ ಅನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು. ಇವಾಗ ನಿಮ್ಗೆ ಗೊತ್ತು, ಅಡಾದಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, O(n), ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ. ಅದೇ ತರ ನಾವು ಬರ್ದಿರೋ ಪ್ರೋಗ್ರಾಮ್ ಅನ್ನ ಹೇಗೆ ಟೈಮ್ ಮತ್ತೆ ಸ್ಪೇಸ್ ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡ್ಬೋದು ಅಂತ ಆ ಒಂದು ಕಾನ್ಸೆಪ್ಟ್ ಆಪ್ಟಿಮೈಸೇಷನ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರೊಫೈಲಿಂಗ್ ಇಸ್ ನಥಿಂಗ್ ಬಟ್ ನಾವು ಚೆಕ್ ಮಾಡ್ತೀವಿ ಯಾವ ಒಂದು ಪರ್ಟಿಕ್ಯುಲರ್ ಲೈನ್ ಆಫ್ ದ ಕೋಡ್ ಅಥವಾ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ ಅಂತ. ಓಕೆ, ಸೈಕಲ್ ಕೌಂಟಿಂಗ್ ಕೂಡ ಅಷ್ಟೇ. ನೆಕ್ಸ್ಟ್ ಮಾಡೆಲ್ 4 ಅಲ್ಲಿ ಏನಾಗುತ್ತೆ ಅಂದ್ರೆ ಆರ್ಮ್ ಪ್ರೊಸೆಸರ್. ಇಲ್ಲಿ ಸ್ವಲ್ಪ ಎಕ್ಸೆಪ್ಷನ್ಸ್ ಕಾನ್ಸೆಪ್ಟ್, ಪ್ರೊಸೆಸರ್ ಮೋಡ್ ಮತ್ತೆ ಲಿಂಕ್ ರಿಜಿಸ್ಟರ್ ಬಗ್ಗೆ ಇದೆ. ಸೊ ಯಾವ್ಯಾವ ಎಕ್ಸೆಪ್ಷನ್ಸ್ ಟೈಪ್ ಇದೆ ನೋಡಿ. ಇವಾಗ ವೆಕ್ಟರ್ ಅಡ್ರೆಸ್ ನಿಮ್ಗೆ ನೆನ್ಪಿಟ್ಕೊಳಕ್ ಆಗಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗಿ, ಬಟ್ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. ಈ ಒಂದು ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ಕೇಳ್ತಿದ್ದೀರಾ. ನಿಮ್ಗೆ ಇದು ಗೊತ್ತಲ್ವಾ, ಮ್ಯಾಟ್ರಿಕ್ಸ್ ಅಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡೋದು ಏನಿಲ್ಲ, ಈ ಲಾಸ್ಟ್ ವ್ಯಾಲ್ಯೂಸ್ ಸ್ಟೋರ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ನೆನ್ಪಿಟ್ಕೋಬಹುದಲ್ವಾ. 4 8 C 10 18 1 C ಅಷ್ಟೇ. ಪ್ರೊಸೆಸರ್ ಮೋಡ್ಸ್ ಅಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, 7 ಟೈಪ್ ಆಫ್ ಮೋಡ್ಸ್ ಇದೆ. ಇದು ಇಂಪಾರ್ಟೆಂಟ್, ಅದು ಯಾವುದು ಏನ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂಡ್ ಎಕ್ಸೆಪ್ಷನ್ ಅಲ್ಲಿ ಹೇಗೆ ಪ್ರಯಾರಿಟಿ ಕೊಟ್ಬಿಟ್ಟು ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಬರಿಬೇಕಾಗತ್ತೆ. ಎಲ್ಲ ನೆನಪಿರಲ್ಲ, ಹೌದು, ಎಷ್ಟು ನೆನಪಿರುತ್ತೆ ಅಷ್ಟು ಬರೀರಿ ಇಫ್ ಯು ಆರ್ ಸ್ಟಡಿಂಗ್ ಫಾರ್ ದ ಲಾಸ್ಟ್ ಡೇ. ನೆಕ್ಸ್ಟ್ ಇಂಟರಪ್ಟ್ಸ್ ಅಂದ್ರೆ ಏನು, ಇಂಟರಪ್ಟ್ ವೆಕ್ಟರ್ ಟೇಬಲ್ ಅನ್ನ ಕೂಡ ಕೇಳಿದ್ದಾರೆ. ಅಂಡ್ ಪ್ರೊಸೆಸರ್ ವಿತ್ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಒಂದು ಇಂಟರಪ್ಟ್ ಆದಾಗ ಹೇಗೆ ಹ್ಯಾಂಡಲ್ ಆಗತ್ತೆ ಅಂತ ಇಲ್ಲಿ ಸ್ಟೆಪ್ಸ್ ಇದೆ. ಎಷ್ಟೋ ಜನ ಈ ಕ್ವಶನ್ ನೆಗ್ಲೆಕ್ಟ್ ಮಾಡ್ತಾರೆ, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ, ಇದು ಕೇಳೋ ಚಾನ್ಸ್ ಜಾಸ್ತಿ ಇದೆ. ಓಕೆ,
ಓಕೆ, ಈ ಒಂದು ಫ್ಲೋ ಡಯಾಗ್ರಾಮ್ ಅನ್ನು ನೀವು ಓದಿದ್ರು ಸಾಕು ಈ ಆನ್ಸರ್ ಅಲ್ಲಿ, ಆಮೇಲೆ ಕತೆ ತುಂಬಿಸ್ತೀರಾ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ IRQ ಅಂಡ್ FIQ. IRQ ಇಸ್ ನಥಿಂಗ್ ಬಟ್ ಇಂಟರಪ್ಟ್ ರಿಕ್ವೆಸ್ಟ್, FIQ ಇಸ್ ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟ್. ಅದೇನಾಗುತ್ತೆ ಅಂತ ಬರೀರಿ, ಇದೇನು 4 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಇಂಟರಪ್ಟ್ ಅಸೈನ್ಮೆಂಟ್ ಮತ್ತೆ ಇಂಟರಪ್ಟ್ ಲೇಟೆನ್ಸಿನು 4 ಮಾರ್ಕ್ಸ್ ಕ್ವೆಶನ್ ನಾನು ಒಂದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ, ಯಾಕಂದ್ರೆ ಅದೆಲ್ಲ ಒಂದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ನಿಮ್ಗೆ ಒಂದೇ ಕಡೆ ಓದಿದ್ರೆ ಅದು ನೆನಪಿರುತ್ತೆ, ಆಯ್ತಾ. ಓಕೆ, ನೆಕ್ಸ್ಟ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಇಂಟರಪ್ಟ್ ಸ್ಟ್ಯಾಕ್. ಸೊ ಒಂದು ಸ್ಟ್ಯಾಕಲ್ಲಿ ಏನೇನಿರುತ್ತೆ ನಿಮಗೆ ಗೊತ್ತು, ರಿಜಿಸ್ಟರ್ಸ್ ಇರಲೇಬೇಕು ನಮ್ಮ ಸ್ಟ್ಯಾಕಲ್ಲಿ. CPSR, ಲಿಂಕ್ ರಿಜಿಸ್ಟರ್ ಮತ್ತೆ ಸೇವ್ಡ್ ರಿಜಿಸ್ಟರ್ ಇದಿರುತ್ತೆ. ಸೊ ಈ ಒಂದು ಡಯಾಗ್ರಾಮನ್ನು ಬಿಡಿಸಿ ಹೇಗಾಗತ್ತೆ ಒಂದು ಇಂಟರಪ್ಟ್ ಬಂದಾಗ ನಮ್ಮ ಒಂದು ಈ ರಿಜಿಸ್ಟರ್ಸ್ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್. ಈ ಒಂದು ಫ್ಲೋ ಡಯಾಗ್ರಾಮ್ ಬರೆದ್ರು ಓಕೆ, ಇಫ್ ಯು ಕಾಂಟ್ ರಿಮೆಂಬರ್ ದ ಸ್ಟೆಪ್ಸ್, ಯಾಕಂದ್ರೆ ನಿಮ್ಗೆ ಇರೋದು ಒನ್ ಡೇ ಅಲ್ವಾ. ಓಕೆ, ನೆಕ್ಸ್ಟ್ ಫೀಚರ್ಸ್ ಆಫ್ ARM ಫರ್ಮ್ವೇರ್. ಫರ್ಮ್ವೇರ್ ಅಂದ್ರೆ ಏನು? ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಕಾಂಬಿನೇಷನ್. ಸೊ ಫರ್ಮ್ವೇರ್ ಅಲ್ಲಿ ಲೈಕ್ ಹೇಗೆ ಫ್ಲೋ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಕೋಡ್ ಅಂತ ನೀವು ಬರಿಬೇಕು. ನೆಕ್ಸ್ಟ್ ರೆಡ್ ಹ್ಯಾಟ್ ಬೂಟ್ ಪ್ರಾಸೆಸ್ ಬಗ್ಗೆ ಬರಿಬೇಕಾಗತ್ತೆ. ಓಕೆ, ಮಾಡ್ಯೂಲ್ 5 ತುಂಬಾ ಈಸಿ ಅಂಡ್ ತುಂಬಾ ಡಯಾಗ್ರಾಮ್ಸ್ ಇರುವಂತ ಮಾಡ್ಯೂಲ್, ಹಾಗಾಗಿ ನೀವು ಈಸಿಯಾಗಿ ಈ ಮಾಡ್ಯೂಲ್ ಅಲ್ಲಿ ಸ್ಕೋರ್ ಮಾಡಬಹುದು. ಓಕೆ, ಸೊ ನಿಮ್ಗೆ ಏನಾದ್ರು ತುಂಬಾ ಹೆದರಿಕೆ ಆಗ್ತಿದ್ರೆ 5th ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡಿ, ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಂಗೆ 5th ಮಾಡ್ಯೂಲ್ ಗೊತ್ತಿದೆ ಅಂತ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಕ್ಯಾಶ್ ಮೆಮೊರಿ ಅಂತ ಇದೆ. ಕ್ಯಾಶ್ ಮೆಮೊರಿ ಏನೂ ಇಲ್ಲ, ಒಂದು ಮಿಡಲ್ ಪಾರ್ಟ್ ಅದು, ದಟ್ ಇಸ್ ದ ಬಫರ್ ಲೈಕ್ ಥಿಂಗ್ ವಿಚ್ ಹೆಲ್ಪ್ಸ್ ಇನ್ ಕನೆಕ್ಟಿಂಗ್ ದ CPU ಅಂಡ್ ಮೇನ್ ಮೆಮೊರಿ. ಸೊ ಏನೇನಾಗತ್ತೆ ಅಂತ ಬರಿಬೇಕು. ನಾನು ಸ್ವಲ್ಪ ಜಾಸ್ತಿ ಕಂಟೆಂಟ್ ನ ಬರ್ದಿದ್ದೀನಿ 5th ಮಾಡ್ಯೂಲಿಗೆ, ಹಾಗಂತ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಡಯಾಗ್ರಾಮ್ ಬಿಡಿಸಿದಾಗ ನಿಮಗೆ ಬರೆಯೋಕೆ ತುಂಬಾ ಕಂಟೆಂಟ್ ಇರಬೇಕು. ಓದಿ ಒಂದ್ಸಲ ನಿಮ್ಗೆ ನೆನಪಿರುತ್ತೆ ಅದು, ಆಯ್ತಾ. ನೆಕ್ಸ್ಟ್ ಪ್ರಾಸೆಸ್ ಇನ್ವಾಲ್ವ್ ಇನ್ ಮೇನ್ ಮೆಮೊರಿ ಮ್ಯಾಪಿಂಗ್ ಟು ಕ್ಯಾಶ್ ಮೆಮೊರಿ. ಸೊ ಹೇಗೆ ಮ್ಯಾಪ್ ಆಗುತ್ತೆ ಸೇಮ್, ಆಯ್ತಾ. ಫಸ್ಟ್ ಕ್ವಶನ್ ಅರ್ಥ ಆಗ್ಬಿಟ್ರೆ ಸೆಕೆಂಡ್ ನೀವು ಓನ್ ಆಗಿ ಬರಿಬಹುದು, ಬಟ್ ಮೀನ್ ವೈಲ್ ನೀವು ಒಂದ್ಸಲ ಇದನ್ನು ಓದ್ಬೇಕು. ಓಕೆ, ಥರ್ಡ್ ಕ್ವೆಶನ್ ಏನ್ ಹೇಳ್ತಿದೆ ಅಂದ್ರೆ ಬೇಸಿಕ್ ಆಪರೇಷನ್. ಈ ಒಂದು ಕ್ಯಾಶ್ ಕಂಟ್ರೋಲರ್ ಇಂದ ನಾವ್ ಏನೇನ ಆಪರೇಷನ್ ಮಾಡಬಹುದು ಅಂತ, ಅಂಡ್ ಯಾವ ಒಂದು ರಿಪ್ಲೇಸ್ಮೆಂಟ್ ಪಾಲಿಸೀಸ್ ಅನ್ನ ನಾವು ಯೂಸ್ ಮಾಡಬಹುದು ಅಂತ. ಇದು ಸಪ್ರೇಟ್ ಕ್ವೆಶನ್ ಆಗಿ ಕೂಡ ಕೇಳ್ಬಹುದು, ಹಾಗಾಗಿ ಇದನ್ನ ಓದಿ. ನೆನ್ಪಾಗ್ತಿದ್ಯಾ ನಿಮ್ಗೆ? ಲೀಸ್ಟ್ ಫ್ರೀಕ್ವೆನ್ಸಿ ಯೂಸ್ಡ್, ಫಿಫೋ ಎಲ್ಲ OS ಅಲ್ಲಿ ಇತ್ತು ತಾನೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಕ್ಯಾಶ್ ಪಾಲಿಸೀಸೆ, ಮತ್ತೆ ನೀವು ಅಲ್ಲೇ ಓದಿರ್ತೀರಾ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ರೈಟ್ ಥ್ರೂ ಪಾಲಿಸಿ ಅಂತ ಬರುತ್ತೆ, ಅಂಡ್ ರೈಟ್ ಬ್ಯಾಕ್ ಪಾಲಿಸಿ ಅಂತ ಬರುತ್ತೆ, ಅಂಡ್ ರೈಟ್ ಬಫರ್ ಅಂತ ಬರುತ್ತೆ. ಇದು 3 ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಕ್ಯಾಶ್ ಎಫಿಷಿಯನ್ಸಿ ಬಗ್ಗೆ ಬರಿಬೇಕು, ಅಂಡ್ ಟೈಪ್ಸ್ ಆಫ್ ಕ್ಯಾಶಸ್ ತುಂಬಾ ಇಂಪಾರ್ಟೆಂಟ್. ಸೊ ಅಷ್ಟಕ್ಕೆ ಮುಗೀತಿದೆ ನಿಮ್ಮ MC ಇಂಪಾರ್ಟೆಂಟ್ ಕ್ವೆಶನ್ಸ್ ಲೀಸ್ಟ್. ಅಫೋರ್ಡೆಬಲ್ ಇಲ್ಲ ಅಂದವರು ಈ ಒಂದು ಕ್ವೆಶನ್ಸ್ ನ ನೋಟ್ ಮಾಡ್ಕೊಂಡು ಟೈಮ್ ತಗೊಂಡು ಓದಿ. ಟೈಮೇ ಇಲ್ಲ ನನ್ನ ಹತ್ರ ಅಂದ್ರೆ ಈ PDF ನ ನೀವು ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಸ್ಕ್ರೀನ್ ಶಾಟ್ ತಗೊಂಡು ಸರ್ಕಸ್ ಮಾಡ್ಕೊಂಡು ಓದ್ತೀನಿ ಅಂದ್ರೆ ಇಟ್ ಇಸ್ ಲೆಫ್ಟ್ ಟು ಯು. ಯಾಕೆ ನಾನು 50 ರೂಪೀಸ್ ಇಟ್ಟೆ ಅಂದ್ರೆ ಲೈಕ್ ನೋಡಿ, ಈ ಒಂದು ಸಬ್ಜೆಕ್ಟ್ ಗೊತ್ತಿರೋರೇ ಮಾಡ್ಬೇಕಾಗತ್ತೆ, ಏನೇನೋ ಕಂಟೆಂಟ್ ತುಂಬಸಕ್ಕಾಗಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಇದು ChatGPT ಕಂಟೆಂಟೇ ಅಲ್ಲ, ಓಕೆ. ಅಂಡ್ ನೀವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಂತೂ ನೋಡಿದ್ರೆ ಟೆಕ್ಸ್ಟ್ ಬುಕ್ ಕಂಟೆಂಟೇ ಹಾಕಿರೋದು. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿದ್ರು ನಿಮ್ಗೆ ಇದೇ ಡಯಾಗ್ರಾಮ್ ಸಿಗುತ್ತೆ, ಆಯ್ತಾ. ಫಸ್ಟ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲ್, ಥರ್ಡ್ ಮತ್ತೆ ಫೋರ್ತ್ ಮಾಡ್ಯೂಲ್ ಅಲ್ಲಿ ನಾನು ಡಯಾಗ್ರಾಮ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಯಾಕಂದ್ರೆ ನಿಮ್ಗೆ ನೆನ್ಪಿಟ್ಕೋಬೇಕು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲಾಸ್ಟ್ ಡೇನೆ ಓದ್ತೀರಾ ಅಂತ ನನಗೂ ಗೊತ್ತು. ಹಾಗಾಗಿ ಜಸ್ಟ್ ಮೈ ಥಿಂಗ್ ಸಜೆಷನ್ ಇಸ್, ಈ ಒಂದು PDF ಅಲ್ಲಿ ಹಾರ್ಡ್ಲಿ ನಿಮ್ಗೆ ಪರ್ ಮಾಡ್ಯೂಲ್ ಅಲ್ಲಿ 5 ಕ್ವಶನ್ಸ್ ಇದೆ. 5 ಜಸ್ಟ್ 5 ಓದ್ತೀರಾ ಅಲ್ವಾ ನೀವು? 5 ಕ್ವಶನ್ಸ್ ಆದ್ರೂ ಓದ್ಲೇಬೇಕು, ಯಾಕಂದ್ರೆ ನಿಮ್ಗೆ 1 ಮಾಡ್ಯೂಲ್ ಅಲ್ಲಿ 4 ಕ್ವಶನ್ಸ್ ಇರುತ್ತೆ ಅಲ್ವಾ, 1 ಆರ್ 2, ಅದರಲ್ಲಿ 2 ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಪ್ಲೀಸ್ ಸೀರಿಯಸ್ ಆಗಿ ಓದಿ. MCL ಬ್ಯಾಕ್ ಆದ್ರೆ ಮತ್ತೆ ನೆಕ್ಸ್ಟ್ ಸೆಮ್ ಅಲ್ಲಿ ಓದೋಕೆ ನಿಮಗೂ ಪೇಷನ್ಸ್ ಇರಲ್ಲ, ಯಾಕಂದ್ರೆ ಆ ಸೆಮ್ ಅಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುತ್ತೆ. ಇಫ್ ಇಟ್ಸ್ ಪಾಸಿಬಲ್ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ಲೈಕ್ ನೋಡಿ ಹೇಗೆ ಓದ್ತೀರಾ ಅಂತ. ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ತಲೆಯಲ್ಲಿ ನಾನು ಏನ್ ಮಾಡ್ಬೇಕು ಅಂತ. ಮನ್ಸು ಏನ್ ಹೇಳುತ್ತೆ ಅದನ್ನ ಮಾಡಿ, ಚೆನ್ನಾಗಿ ಓದಿ. ಅಂಡ್ 50 ರೂಪೀಸ್ ಇನ್ವೆಸ್ಟಿಂಗ್ ಇನ್ ಎಜುಕೇಶನ್ ಇಸ್ ನಾಟ್ ಅಟ್ ಆಲ್ ಬ್ಯಾಡ್, ಆಯ್ತಾ. ಎಲ್ಲೆಲ್ಲೋ ಕಳ್ಕೊಳ್ತೀವಿ ಅಂತೆ, ಇಟ್ಸ್ ಯೋರ್ ವಿಶ್. ಬಟ್ ಹೋಲ್ ಹಾರ್ಟೆಡ್ಲಿ ಐ ಆಮ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಬರೀತೀರಾ. ಮೀನ್ ವೈಲ್ ಈ ಕ್ವಶನ್ಸ್ ನ ಪರ್ಫೆಕ್ಟ್ ಆಗಿ ಓದಿ.